ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ ನೋಡೋಣ. ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ ಅಲ್ಲ ಆಯ್ತು. ಈಗ ಪರ್ಮಿಷನ್ ತಗೊಂಡು ಮಾತಾಡಿಯಪ್ಪ. ಮಧ್ಯದಲ್ಲಿ ಇದ್ಬಿಡೋದು, ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನಂತೂ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು? ಸದನ ನಡೆಸೋದು ಯಾಕೆ ಅವರು? ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ. ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರಿಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಮಾತಾಡಬೇಕು. ಆ ಪದ್ಧತಿ ಆಗಬೇಕು. ಹಿಂದೆಲ್ಲ ಪದ್ಧತಿ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ. ಈಗ ನಾವು ಅಶೋಕ ಮಾತಾಡ್ತಾ ಇದ್ರು, ನಾನು ಇಂಟರ್ಫಿಯರೇ ಆಗಲಿಲ್ಲ. ಏನು ನನಗೆ ಇಂಟರ್ಫಿಯರ್ ಆಗಿ ಮಾಡೋಕ್ಕೆ ಬರಲ್ವಾ? ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸೋಕ್ಕೆ ಬರಲ್ವಾ? ಬರ್ತದೆ ನನಗೂ, ಆದರೆ ಮಾಡಬಾರ್ದು. ಗೊತ್ತಾಯ್ತಾ ಬೆಲ್ಲದ್? ನೀವು ಡೆಪ್ಟಿ ಲೀಡರ್ ಪದೇ ಪದೇ ಎದ್ದೇಳೋದು, ಪದೇ ಪದೇ. ಅಶ್ವತ್ಥನಾರಾಯಣ ಎಲ್ಲ ಬಂದಿಲ್ಲ, ಪದೇ ಪದೇ ಎದ್ದೇಳು, ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಎದ್ದೇಳೋದು, ಮಾತಾಡೋಕೆ ಹೇಳೋದು. ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಹಂಗೇಳಿ ಇದು ಎಲ್ರಿಗೂ ಅಪ್ಲೈ ಕೇಳ್ರಿ. ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ. ಮೊದಲಿಗೆ ಅವ್ರಿಗೆ ಹೇಳ್ರಿ, ಯಾರೇ ಆಗಲಿ. ಬಹಳ ಅತ್ಯಂತ ಅವಶ್ಯಕವಾದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳ್ವಿ ಮಾಡೋದು. ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ನಾವೇ ತೀರ್ಮಾನ ಮಾಡಿರೋದು ಅಲ್ವಾ? ಸೊ ಅದರಿಂದ ನಾನು ಇವ್ರಿಗೆ ಪಾಠ ಹೇಳಕ್ಕೆ ಹೋಗಲ್ಲ. ನೀವು ಅನೇಕ ಸಾರಿ ಹೇಳ್ತೀರಿ, ಪಾಪ ನೀತಿ ಪಾಠ ಹೇಳ್ತೀರಿ. ಅವ್ರು ಕೇಳಿದವ್ರು ಏನು ಮಾಡೋಕ್ಕಾಗತ್ತೆ? ಓಕೆ, ಮನೆ ಅಧ್ಯಕ್ಷರೇ, ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇಲ್ಲಿ 26/5/2024 ಒಬ್ಬ ಚಂದ್ರಶೇಖರ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡ್ಕೊತಾನೆ. ಅವರು ಅಕೌಂಟ್ ಸೂಪರ್ಡೆಂಟ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಕೌಂಟ್ ಸೂಪರ್ಡೆಂಟ್ ಆಫ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ತಮಿಳುನಾಡಿನ ಬೋವಿ ಜನಾಂಗದವರು. ತಮಿಳುನಾಡಿನ ಬೋವಿ ಜನಾಂಗದವರು. ಯಾಕಂತಂದರೆ ಅಶೋಕ್ ಅವರು ಮತ್ತು ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ದಲಿತ 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 ಅಂಥೇಳಿ ಭಾಳ ಸಾರಿ, ಒಂದು 1000 ಸಾರಿ ಮಾತಾಡಿರ್ಬೋದು. ಅದನ್ನು 1000 ಸಾರಿ ಮಾತಾಡಿರ್ಬೋದು ಅದನ್ನು. ಆಮೇಲೆ ಅವರು ಕಾಲವಾಗ್ಬಿಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದು
ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥದ್ದು, ಅವರ ಅಭಿವೃದ್ಧಿಗೆ ಸೀಮಿತವಾಗಿರತಕ್ಕಂಥದ್ದು. ಪರಿಶಿಷ್ಟ ಪಂಗಡ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ಮನೆ ಅಧ್ಯಕ್ಷರೇ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.